ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ನಾನು ಇಂದು 2 ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ. ಸರ್ವಶಕ್ತನ ಅಲ್ಲಾಹನು ತೌಫೀಕ್ ನೀಡಲಿ. 2 ಮಹಾಯುದ್ಧಗಳಲ್ಲಿ ಬ್ರಿಟನ್ ಭಾರತದ ಸೈನಿಕರ ಸಹಕಾರವಿಲ್ಲದೆ ವಿಜಯಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಭಾರತ ಸೈನಿಕರ ಸಾಧನೆಗಳನ್ನು ಸೈನಿಕ ದಾಖಲೆಗಳಲ್ಲಿಯೂ ಯುದ್ಧ ರಣಭೂಮಿಯಲ್ಲಿನ ದಾಖಲೆಗಳಲ್ಲೂ ಸಾಬೀತುಪಡಿಸಲಾಗಿದೆ. ಸುಮಾರು ಭಾರತ ಸೈನಿಕರ ಶೌರ್ಯ, ಸಾಹಸಗಾಥೆ, ಬಲಿದಾನಗಳನ್ನು ಸ್ಮರಿಸುತ್ತಾ ಅವರು ಹೋರಾಡಿದ ರಾಷ್ಟ್ರಗಳು ಸ್ಮರಿಸುವಂತೆ ಆಗಲು ಅವರ ಜೀವಂತವಾಗಿದೆ. ಭಾರತದ ಸೈನಿಕರು ಬ್ರಿಟನ್ ತನ್ನ ಮೊದಲ ಮಹಾಯುದ್ಧಕ್ಕೆ ಆರಂಭಗೊಂಡಾಗ ಕೂಡಲೇ ಬ್ರಿಟನ್ ಸಾಮ್ರಾಜ್ಯದ ದೊರೆ ಮತ್ತು ಭಾರತದ ಚಕ್ರಾಧಿಪತಿಯಾದ 5ನೇ ಜಾರ್ಜ್ ಬ್ರಿಟಿಷ್ ಆಡಳಿತಕ್ಕೆ ಸೇರಿದ ಎಲ್ಲ ದೇಶಗಳು ಮತ್ತು ಜನಾಂಗಗಳಿಗೆ ಕೂಡಲೇ ಇಂಗ್ಲೆಂಡ್ಗೆ ಸಹಕಾರ ನೀಡುವಂತೆ ವಿನಂತಿಸಿಕೊಂಡನು. ಅದೇ ಸಮಯಕ್ಕೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಇಂಡಿಯಾಗೆ ಬಂದರು. ಇದು ರಾಷ್ಟ್ರೀಯ ಚಳುವಳಿಗೆ ಇಂಬನ್ನು ನೀಡಿತು. ಜಾಗತಿಕ ಯುದ್ಧದಲ್ಲಿ ಬ್ರಿಟನ್ ನೇತೃತ್ವ ಮತ್ತು ನಿರ್ಣಾಯಕ ಪಾತ್ರವನ್ನು ಹೊಂದಿತ್ತು. ಇದಕ್ಕೆಲ್ಲ ಸಹಕಾರಿಯಾದ ಭಾರತ ಸೈನಿಕವು ಸುಮಾರು 15 ಲಕ್ಷಗಳಷ್ಟು ಯೋಧರನ್ನು ಈ ಯುದ್ಧಗಳಲ್ಲಿ ನೇಮಿಸಿತ್ತು. ಅದಲ್ಲದೆ ಬ್ರಿಟಿಷ್ ಸೈನ್ಯಕ್ಕೆ ಒಳಗೊಂಡ ಎಲ್ಲ ರಾಜ್ಯದ ಆಶ್ರಿತ ರಾಜರುಗಳು ತಮ್ಮ ಸೈನಿಕವಾಗಿಯೂ ಆರ್ಥಿಕವಾಗಿಯೂ ವಸ್ತು ಸ್ವರೂಪದಲ್ಲೂ ಅನೇಕ ಕೊಡುಗೆಗಳನ್ನು ನೀಡಿದ್ದರು. ಅದರಲ್ಲಿ 1,72,000 ಪ್ರಾಣಿಗಳು, ಅದರಲ್ಲೂ ಕೂಡ 85,953 ಕುದುರೆಗಳು, 10,781 ಒಂಟೆಗಳು, 5,061 ಗಾಡಿಗಳು, 65,378 ಒಂಟೆಗಳನ್ನು ನೀಡಿತ್ತು. ಸುಮಾರು 7 ಕೋಟಿಯಷ್ಟು ಯುದ್ಧ ಸಾಮಗ್ರಿಗಳು, 6 ಲಕ್ಷದಷ್ಟು ರೈಫಲ್ಗಳನ್ನು ಭಾರತವು ಸರಬರಾಜು ಮಾಡಿತ್ತು. ಸಾಮಾನ್ಯ ಶಕ 1914ರಿಂದ 18ರವರೆಗೆ ನಡೆದ ಈ ಮೊದಲ ಮಹಾಯುದ್ಧದಲ್ಲಿ ಭಾರತವು 4,19,20,223 ಬಟ್ಟೆಗಳನ್ನು ಸರಬರಾಜು ಮಾಡಿತ್ತು. ಅಷ್ಟೇ ಅಲ್ಲದೆ ಮ್ಯಾಂಗನೀಸ್ ಮುಂತಾದಂತಹ ಕಚ್ಚಾ ವಸ್ತುಗಳನ್ನು ಸರಬರಾಜು ಮಾಡಿತ್ತು. ಇಷ್ಟೆಲ್ಲ ಅನುಕೂಲಗಳನ್ನು ಪಡೆದ ಬ್ರಿಟಿಷ್ ಚಕ್ರಾಧಿಪತ್ಯವು ತಾನು ನೀಡಿದ ಸ್ವಾತಂತ್ರ್ಯ ಎಂಬ ವಾಗ್ದಾನವನ್ನು 1919ರಲ್ಲಿ ರೌಲತ್ ಕಾಯ್ದೆಯಡಿ ನಾಶ ಮಾಡಿ ಭಾರತದ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕೆ ನಾಂದಿಯನ್ನು ಹಾಡಿತು. ಇಷ್ಟೇ ನನ್ನ ಭಾಷಣಕ್ಕೆ ಚೊಕ್ಕ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು.